ವಿದ್ಯಾರ್ಥಿಗಳೇ, ಇಂದು ನಾನು ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ MNCs ಅಂತ ಬಹುರಾಷ್ಟ್ರೀಯ ನಿಗಮಗಳು, ಈ ಬಹುರಾಷ್ಟ್ರೀಯ ನಿಗಮಗಳ ಉಗಮ ಬೆಳವಣಿಗೆ ಈ ದ್ವಿತೀಯ ಜಾಗತಿಕ ಮಹಾಯುದ್ಧದ ನಂತರದ ವಿದ್ಯಮಾನವಾಗಿದೆ. ಈ ಬಹುರಾಷ್ಟ್ರೀಯ ನಿಗಮಗಳು ಇಂದು ಜಗತ್ತಿನಾದ್ಯಂತ ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿದೆ. ಎಲ್ಲ ರಾಷ್ಟ್ರಗಳಲ್ಲಿ ಆರ್ಥಿಕ ಅಭಿವೃದ್ಧಿಪಡಿಸುವುದರ ಮೂಲಕ ಹಿಂದುಳಿದ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅತ್ಯಂತ ಪ್ರಮುಖ ಉದ್ಯಮ ಸಂಸ್ಥೆಯಾಗಿ ಬೆಳವಣಿಗೆ ಕಂಡಿದೆ. ಇಲ್ಲಿ ಈ ಬಹು ರಾಷ್ಟ್ರೀಯ ಕಂಪನಿಗಳು ಜಗತ್ತಿನ ಒಟ್ಟು ಉತ್ಪಾದನೆಯಲ್ಲಿ 30% ವಸ್ತುಗಳನ್ನು ಸರಕನ್ನು ಸರಬರಾಜು ಮಾಡ್ತಾ ಇದೆ. 30% ಅಂದರೆ ಈ ವಿಶ್ವ ಆರ್ಥಿಕತೆಯಲ್ಲಿ ಇವುಗಳ ಮಹತ್ವ ತುಂಬ ಮಹತ್ವದ್ದಾಗಿದೆ. ಅದು ಎಷ್ಟು ಮಹತ್ವ ಅನ್ನೋದನ್ನು ಅರಿವಿಗೆ ಬರ್ತದೆ. ಈ ಕಂಪನಿಗಳ ಒಟ್ಟು ಮಾರಾಟಗಳ ಎಲ್ಲ ಪ್ರಗತಿಶೀಲ ರಾಷ್ಟ್ರಗಳು, ಡೆವಲಪಿಂಗ್ ಎಕಾನಮಿಕ್ ಕಂಟ್ರೀಸ್, ಸೊ ಇವೆಲ್ಲ ರಾಷ್ಟ್ರಗಳ ಒಟ್ಟು ರಾಷ್ಟ್ರೀಯ ಉತ್ಪನ್ನಕ್ಕೆ ಎಷ್ಟು ರಾಷ್ಟ್ರಗಳು ನಮ್ಮ ಅಭಿವೃದ್ಧಿಶೀಲ ರಾಷ್ಟ್ರಗಳಿದಾವೋ ಆ ಒಟ್ಟು GDPಯ ಒಟ್ಟು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಏನು ಕರಿತೀವಲ್ಲ, ಅದರ 100% ಬಹುರಾಷ್ಟ್ರೀಯ ಕಂಪನಿಗಳ ಆದಾಯ ಇದೆ ಅಂತೇಳಿ ಹೇಳ್ಬೋದು. ಹಾಗೆ ಬಹುರಾಷ್ಟ್ರೀಯ ನಿಗಮಗಳು ಇಂದು ಅಸಾಧಾರಣವಾಗಿರ್ತಕ್ಕಂಥ ಗಾತ್ರ, ವಿಸ್ತೃತ ಜಾಲವನ್ನು ಹೊಂದಿ ವಿಶ್ವದಾದ್ಯಂತ ಅಗ್ರಮಾನ್ಯ ಸ್ಥಾನ ಗಳಿಸಿವೆ ಅಂತ ಹೇಳ್ಬೋದು. ಇಂದು ವಿವಿಧ ದೇಶಗಳಲ್ಲಿ ಆರ್ಥಿಕ ಚಟುವಟಿಕೆಗಳನ್ನು ನಡೆಸುವುದರಲ್ಲಿ ಈ ನಿಗಮಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಅಂತ ಹೇಳ್ಬೋದು. ಈ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತ, ವಾಣಿಜ್ಯ ನೀತಿ, ವಿದೇಶಿ ವಿನಿಮಯ, ಸಂದಾಯ ಶಿಲ್ಕು, ಅಭಿವೃದ್ಧಿಶೀಲ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಮೊದಲಾದ ವಿಷಯಗಳೆಲ್ಲವೂ ಇಂದು ಬಹುರಾಷ್ಟ್ರೀಯ ನಿಗಮಗಳ ಕಾರ್ಯಾಚರಣೆಯಿಂದ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ವಿಷಯವಾಗಿದೆ ಅಂತ ಹೇಳ್ಬೋದು. ಈ ಬಹುರಾಷ್ಟ್ರೀಯ ನಿಗಮಗಳ ಹೆಚ್ಚಿನ ಪಾಲು ಕಾರ್ಯಾಚರಣೆಯ ಪ್ರಗತಿಶೀಲ ದೇಶಗಳಿಗೆ ಮೀಸಲಾಗಿದ್ದು, ಅವು ಇಂದು ಪ್ರಪಂಚದ ಬಹುತೇಕ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ತಮ್ಮ ಕಾರ್ಯಜಾಲವನ್ನು ವಿಸ್ತರಿಸಿಕೊಂಡಿದೆ ಅಂತೇಳಿ ಹೇಳಬಹುದು. ಹಾಗೆ ಈ ಬಹುರಾಷ್ಟ್ರೀಯ ನಿಗಮಗಳು ಅಂದರೆ ಏನು? ವಾಟ್ ಈಸ್ ಮೀನಿಂಗ್ ಆಫ್ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್? ಸೊ ಆಲ್ಮೋಸ್ಟ್ ಆಲ್ ಈ ಒಂದು ಅರ್ಥ ವಿವರಣೆ ಬಹುರಾಷ್ಟ್ರೀಯ ನಿಗಮಕ್ಕೆ ಒಂದು ಪ್ರಬಲವಾಗಿರ್ತಕ್ಕಂಥ ಅರ್ಥ ವಿವರಣೆಯನ್ನು ಕೊಡೋದು ಅಷ್ಟು ಸುಲಭ ಅಲ್ಲ. ಅದು ತುಂಬ ಕಷ್ಟಕರವಾಗಿರ್ತಕ್ಕಂಥದ್ದು. ಆದರೂ ಅದು ಬಹುರಾಷ್ಟ್ರೀಯ ನಿಗಮಗಳು ಇಂದು ಬಹುರಾಷ್ಟ್ರೀಯ ಉದ್ಯಮ, ಮಲ್ಟಿನ್ಯಾಷನಲ್ ಎಂಟರ್ಪ್ರೈಸಸ್, ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್, ಗ್ಲೋಬಲ್ ಕಾರ್ಪೊರೇಷನ್, ಟ್ರಾನ್ಸ್ನ್ಯಾಷನಲ್ ಕಾರ್ಪೊರೇಷನ್ ಹಾಗೂ ವಿವಿಧ ಹೆಸರುಗಳಿಂದ ಹೆಸರಿಸಲ್ಪಟ್ಟಿರ್ತಕ್ಕಂಥ ಈ MNCಗಳು ಅಂತೇಳಿ ಹೇಳ್ಬೋದು. ಈ ಬಹುರಾಷ್ಟ್ರೀಯ ನಿಗಮಗಳು ಇಂದು ಬಹುರಾಷ್ಟ್ರೀಯ ಉದ್ಯಮವಾಗಿದೆ, ಅಂತಾರಾಷ್ಟ್ರೀಯ ನಿಗಮಗಳಾಗಿವೆ, ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ಸ್. ಆಮೇಲೆ ಗೋಳಾವೃತ ಅಂದರೆ ಗ್ಲೋಬಲ್, ಇಡೀ ಜಗತ್ತಿನ ಮಾರುಕಟ್ಟೆಯನ್ನು ಕ್ರಮಿಸ್ತಕ್ಕಂಥ. ಅದೇ ರೀತಿಯಾಗಿ ಟ್ರಾನ್ಸ್ನ್ಯಾಷನಲ್ ಕಾರ್ಪೊರೇಷನ್. ಇವು ಬೇರೆ ಬೇರೆ ಹೆಸರುಗಳಿಂದ ಇವು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಹಾಗಂದರೆ ಏನು? ಬಹುರಾಷ್ಟ್ರೀಯ ನಿಗಮ ಅಂದರೆ ಏನು? ಯಾವುದೇ ಒಂದು ದೇಶದ ಕಂಪನಿ ಅಥವಾ ನಿಗಮ ಒಂದಕ್ಕಿಂತ ಹೆಚ್ಚಿನ ದೇಶಗಳಲ್ಲಿ ನೇರ ವಿದೇಶಿ ಹೂಡಿಕೆಗಳ ಮುಖೇನ ಉತ್ಪಾದನಾ ಸೌಲಭ್ಯಗಳನ್ನು ನಿಯಂತ್ರಣದಲ್ಲಿಕೊಂಡರೆ ಅದನ್ನು ಬಹುರಾಷ್ಟ್ರೀಯ ನಿಗಮ ಅಂತ ಹೇಳ್ತೀವಿ. ಯಾವುದೋ ಒಂದು ರಾಷ್ಟ್ರದಲ್ಲಿ ತನ್ನ ಸ್ಥಾನವನ್ನು ಉಳಿಸ್ಕೊಂಡು ಎರಡಕ್ಕಿಂತ ಹೆಚ್ಚಿನ ರಾಷ್ಟ್ರಗಳಲ್ಲಿ ತಮ್ಮ ಉತ್ಪಾದನೆಯನ್ನು ಕೈಗೊಳ್ತಕ್ಕಂಥ ಒಂದು ಅಥವಾ ಉತ್ಪಾದನಾ ಸೌಲಭ್ಯಗಳನ್ನು ನಿಯಂತ್ರಣದಲ್ಲಿಟ್ಕೊಂಡು ಅದರ ಮೂಲಕ ಉತ್ಪಾದನೆಯನ್ನು ಕೈಗೊಳ್ಳುವ ಮುಖೇನ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥ ಒಂದು ಸಂಸ್ಥೆಗೆ ಬಹುರಾಷ್ಟ್ರೀಯ ನಿಗಮಗಳು ಅಂತ ಕರಿತೀವಿ. ಅದು ಯಾವುದೋ ಒಂದು ದೇಶದಲ್ಲಿ ತನ್ನ ಕೇಂದ್ರ ಸ್ಥಾನ ಅಂತ ಇಟ್ಕೊಂಡಿರ್ತದೆ. ಅದು ಮುಂದುವರೆದ ರಾಷ್ಟ್ರಗಳಿರ್ಬೋದು ಅಥವಾ ಬೇರೆ ಯಾವುದೇ ರಾಷ್ಟ್ರಗಳಿರ್ಬೋದು. ಅಲ್ಲಿ ಆ ದೇಶದಲ್ಲಿ ತನ್ನ ನೆಲೆಯನ್ನು ಅಥವಾ ಆಡಳಿತ ನಿರ್ವಹಣಾ ಕೇಂದ್ರವನ್ನು ಸ್ಥಾಪನೆ ಮಾಡಿಕೊಂಡು ಜಗತ್ತಿನ ಇತರ ದೇಶಗಳಲ್ಲಿ ಎರಡಕ್ಕಿಂತ ಹೆಚ್ಚಿನ ರಾಷ್ಟ್ರಗಳಲ್ಲಿ ಅಥವಾ ಹಲವಾರು ರಾಷ್ಟ್ರಗಳಲ್ಲಿ ತಮ್ಮ ಉದ್ಯಮ ಕಾರ್ಯಾಚರಣೆಯನ್ನು ನಡೆಸ್ತಕ್ಕಂಥ ಬೃಹತ್ ಉದ್ಯಮ ಸಂಸ್ಥೆಗಳೇ ಈ ಬಹು ರಾಷ್ಟ್ರೀಯ ಕಂಪನಿ ಅಥವಾ ನಿಗಮಗಳು ಅಂತ ಕರಿತೀವಿ. ಈ ಬಹುರಾಷ್ಟ್ರೀಯ ನಿಗಮಗಳಿಗೆ ವಿವಿಧ ಅರ್ಥಶಾಸ್ತ್ರಜ್ಞರು, ಖ್ಯಾತ ಅರ್ಥಶಾಸ್ತ್ರಜ್ಞರು, ಕಾರ್ಪೊರೇಟ್ ವಲಯದ ತಜ್ಞರು, ಇವುಗಳಿಗೆ ಅವುಗಳದೇ ಕಾರ್ಪೊರೇಟ್ ತಜ್ಞರು ಅವರದೇ ಆಗಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಈ
ಸಾಲ್ವಟೋರ್ ಎಂಬ ಅರ್ಥಶಾಸ್ತ್ರಜ್ಞ. ಸಾಲ್ವಟೋರ್ ಎಂಬ ಈ ಅರ್ಥಶಾಸ್ತ್ರಜ್ಞರ ಪ್ರಕಾರ ಬಹುರಾಷ್ಟ್ರೀಯ ನಿಗಮ ಎಂದರೆ ವಿವಿಧ ರಾಷ್ಟ್ರಗಳಲ್ಲಿ ಉತ್ಪಾದನಾ ಸೌಲಭ್ಯಗಳ ಒಡೆತನ, ಹತೋಟಿ ಮತ್ತು ನಿರ್ವಹಣೆ ಹೊಂದಿರುವ ಉದ್ಯಮಗಳಾಗಿವೆ. ಬಹುರಾಷ್ಟ್ರೀಯ ನಿಗಮ ಅಂದರೆ ವಿವಿಧ ರಾಷ್ಟ್ರಗಳಲ್ಲಿ ಉತ್ಪಾದನಾ ಸೌಲಭ್ಯಗಳು, ಒಡೆತನ, ಹತೋಟಿ ಮತ್ತು ನಿರ್ವಹಣೆಯನ್ನು ಹೊಂದಿರತಕ್ಕಂಥ ಉದ್ಯಮಗಳಾಗಿವೆ ಅಂತೇಳಿ ಹೇಳ್ತಾರೆ. ಅದೇ JH ಡೆನ್ನಿಂಗ್ ಎಂಬ ಒಬ್ಬ ಕಾರ್ಪೊರೇಟ್ ಹೇಳುವುದು, ಒಂದಕ್ಕಿಂತ ಹೆಚ್ಚಿನ ದೇಶದಲ್ಲಿ ಆದಾಯ ಉತ್ಪತ್ತಿ ಮಾಡುವ ಪಾಸ್ತಿಗಳ ಮೇಲೆ ಒಡೆತನ ಮತ್ತು ಹತೋಟಿ ಹೊಂದಿರುವ ಯಾವುದೇ ಉದ್ಯಮ ಸಂಸ್ಥೆ ಬಹುರಾಷ್ಟ್ರೀಯ ನಿಗಮವಾಗ್ತದೆ. ಒಂದಕ್ಕಿಂತ ಹೆಚ್ಚಿನ ರಾಷ್ಟ್ರಗಳಲ್ಲಿ, ಒಂದು ರಾಷ್ಟ್ರದ ಅಲ್ಲದೆ ಇನ್ನೊಂದಕ್ಕಿಂತ ಹೆಚ್ಚಿನ ರಾಷ್ಟ್ರಗಳಲ್ಲಿ ಆದಾಯ ಉತ್ಪತ್ತಿ ಮಾಡುವ ಪಾಸ್ತಿಗಳ ಮೇಲೆ ಒಡೆತನ ಮತ್ತು ಹತೋಟಿ ಹೊಂದಿರುವ ಯಾವುದೇ ಉದ್ಯಮ ಬಹುರಾಷ್ಟ್ರೀಯ ನಿಗಮ ಅಂತ ಕರೆಸ್ಕೊಳ್ತದೆ. ಅದೇ ರೀತಿಯಾಗಿ ಜೇಮ್ಸ್ C. ಬೇಕರ್ ಎಂಬ ಅರ್ಥಶಾಸ್ತ್ರಜ್ಞ, ಕಾರ್ಪೊರೇಟರ್, ಆಮೇಲೆ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥ ಜೇಮ್ಸ್ C. ಬೇಕರ್ ಎಂಬ ಇವರ ಪ್ರಕಾರ ಹಲವು ರಾಷ್ಟ್ರಗಳಲ್ಲಿ ನೇರ ಹೂಡಿಕೆಯ ಆಸ್ತಿ ಭಾರವನ್ನು ಹೊಂದಿರತಕ್ಕಂಥ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, FDI ಅಂತ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರು ವಿವಿಧ ಚಟುವಟಿಕೆಗಳಿಂದ ಸಾಮಾನ್ಯವಾಗಿ 20% ರಿಂದ 50% ನಿವ್ವಳ ಲಾಭವನ್ನು ಸಂಪಾದಿಸುವ, ಮೋರ್ ದೆನ್ 20 to 50% ನೆಟ್ ಇನ್ಕಮನ್ನು ಗ್ರಾಸ್ ಮಾಡ್ತಕ್ಕಂಥ, ಜಗತ್ತಿನ ಯಾವುದೇ ಭಾಗದಲ್ಲಿ ಲಭ್ಯವಿರುವ ಪರ್ಯಾಯಗಳ ಆಧಾರದಲ್ಲಿ ತನ್ನ ಧೋರಣೆ ನಿರ್ಣಯಗಳನ್ನು ಕೈಗೊಳ್ಳುವ ಆಡಳಿತ ಹೊಂದಿರುವ ಒಂದು ನಿಗಮ. ಈ 3 ಅಂಶಗಳನ್ನು ಸೇರಿಸ್ಕೊಂಡ್ರೆ ನಾವು ನಿಗಮ ಅಂತೇಳಿ ಕರಿತೀವಿ. ಹಾಗೆ ಸಾಮಾನ್ಯವಾಗಿ ಯಾವುದೇ ಬಹುರಾಷ್ಟ್ರೀಯ ನಿಗಮ ಅಂದು ಪರಿಗಣಿತರಾಗಬೇಕಂತಂದರೆ ಅದು ವಾರ್ಷಿಕ 100 ದಶಲಕ್ಷ ಡಾಲರುಗಳಿಗಿಂತ ಅಧಿಕ ಪ್ರಮಾಣದ ನಿವ್ವಳ ಮಾರಾಟವನ್ನು ಹೊಂದಿ 2ಕ್ಕಿಂತ ಹೆಚ್ಚಿನ ರಾಷ್ಟ್ರಗಳಲ್ಲಿ ವಿಸ್ತರಣೆಗೊಂಡ ಅಂತಾರಾಷ್ಟ್ರೀಯ ಲಕ್ಷಣವನ್ನು ಹೊಂದಿರುವ ಯಾವುದೇ ಒಂದು ಸಂಸ್ಥೆ ಅದು ಬಹುರಾಷ್ಟ್ರೀಯ ನಿಗಮವಾಗ್ತದೆ. ಇಲ್ಲಿ ಈ ಬಹುರಾಷ್ಟ್ರೀಯ ನಿಗಮ ಸಾಮಾನ್ಯವಾಗಿ ತನ್ನ ಕಾರ್ಯಾಚರಣೆ ಕೇಂದ್ರ ಸ್ಥಾನವನ್ನು ಯಾವುದೋ ಒಂದು ಮುಂದುವರೆದ ದೇಶದಲ್ಲಿ ಹೊಂದಿರ್ತದೆ ಮತ್ತು ಅದು ಅದರ ಕಾರ್ಯಾಚರಣೆ ಇತರೆ ಮುಂದುವರಿಯುತ್ತಿರುವ ದೇಶಗಳಲ್ಲಿ ವಿಸ್ತರಿಸಿಕೊಂಡಿರ್ತದೆ. ಈ ನಿಗಮವು ಯಾವ ದೇಶದಲ್ಲಿ ಕೇಂದ್ರ ಸ್ಥಾನ ಅಥವಾ ನೆಲೆಯನ್ನು ಹೊಂದಿರ್ತದೋ ಆ ದೇಶನ ಸ್ವದೇಶಿ ಅಂತ, ಹೋಮ್ ಕಂಟ್ರಿ ಅಂತ ಕರಿತೀವಿ. ಅದನ್ನು ಯಾವ ದೇಶದಲ್ಲಿ ತನ್ನ ಶಾಖೆಯನ್ನು ತೆಗೆದು ಅದು ವಸ್ತುಗಳನ್ನು ಉತ್ಪಾದನೆ ಮಾಡ್ತದೋ ಅದನ್ನು ಹೋಸ್ಟ್ ಕಂಟ್ರಿ ಅಥವಾ ಆತಿಥೇಯ ದೇಶ ಅಂತೇಳಿ ಪರಿಗಣಿಸಲಾಗ್ತದೆ. ಆ ದೇಶವನ್ನು ಅಂದರೆ ಬಹುರಾಷ್ಟ್ರೀಯ ನಿಗಮ ಅಂತಂದರೆ ಸಾಮಾನ್ಯವಾಗಿ ಇಲ್ಲಿ ಎಲ್ಲ ಅಂಗಸಂಸ್ಥೆಗಳಿಗೆ ಒಂದು ಗುರಿ ಮತ್ತು ಉದ್ದೇಶವನ್ನು ಹೊಂದಿರತಕ್ಕಂಥ ಒಂದು ಸಂಘಟನೆ. ಎಲ್ಲ ಅಂಗಸಂಸ್ಥೆಗಳಿಗೆ ಯಾವುದೋ ಒಂದು ದೇಶದಲ್ಲಿ ತನ್ನ ಅಂಗಸಂಸ್ಥೆ, ಸ್ವದೇಶದಲ್ಲಿ ಒಂದು ಅಂಗಸಂಸ್ಥೆಯನ್ನು ಹೊಂದ್ಕೊಂಡು ಅದರ ಮೂಲಕ ಬೇರೆ ಬೇರೆ ದೇಶಗಳಲ್ಲಿ ಬ್ರ್ಯಾಂಚ್ಗಳನ್ನು ಹೊಂದ್ಕೊಂಡು ಹೋಸ್ಟ್ ರಾಷ್ಟ್ರಗಳಲ್ಲಿ ಅತಿಥೇಯವಾಗಿ ವಸ್ತುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಆ ಎಲ್ಲ ಅಂಗಸಂಸ್ಥೆಗಳ ಗುರಿ ಉದ್ದೇಶ ಒಂದೇ ಆಗಿರ್ತದೆ. ಅವೆಲ್ಲವೂ ಈಡೇರಿಸುವ ಒಂದು ಸಂಘಟನೆ ಆಗಿದೆ. ಇಡೀ ವಿಶ್ವವನ್ನೇ ತನ್ನ ಕಾರ್ಯಾಚರಣೆಯ ಪ್ರದೇಶವನ್ನಾಗಿ ಬಯಸ್ತಕ್ಕಂಥ ಒಂದು ಸಂಘಟನೆ, ಸಂಸ್ಥೆಯಾಗಿದೆ. ಈ ಎರಡು ಉದ್ದೇಶಗಳನ್ನು ಈಡೇರಿಸಲು ಅಗತ್ಯವಾಗಿರ್ತಕ್ಕಂಥ ಮಾರ್ಗವನ್ನು ಅನುಸರಿಸಿ ತನ್ನ ಕಾರ್ಯಗಳನ್ನು ಸಂಯೋಜನೆ ಮಾಡಲಾಗ್ತದೆ. ಹಾಗೆ ಈ ನಮ್ಮ ದೇಶದಲ್ಲಿ ಸುಮಾರು 500ಕ್ಕಿಂತ ಹೆಚ್ಚು MNC ಕಂಪನಿಗಳು ನಮ್ಮ ದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ, ಭಾರತ ದೇಶದಲ್ಲಿ. ಹಾಗೆಯೇ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ MNC ಕಂಪನಿಗಳು, ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದರಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕೆಲವು ಕಂಪನಿಗಳಲ್ಲಿ ಮುಖ್ಯವಾಗಿ ಇಲ್ಲಿ ಟೀ, ರಬ್ಬರ್, ಕಾಫಿ, ಕೋಕಾ, ಬೇಸಾಯ, ರಾಸಾಯನಿಕ ಪದಾರ್ಥಗಳ, ತೈಲ ಶುದ್ಧೀಕರಣ, ಮೃದುಪೇಯಗಳ, ಎಲೆಕ್ಟ್ರಾನಿಕ್ ಸರಕುಗಳು ಹಾಗೂ ಈ ಹಲವಾರು ವಸ್ತುಗಳನ್ನು ಉತ್ಪಾದನೆ ಮಾಡತಕ್ಕಂಥ, ಉತ್ಪಾದನೆಯಲ್ಲಿ ತೊಡಗಿರ್ತಕ್ಕಂಥ ಕಂಪನಿಗಳು ಇವಾಗಿವೆ. ಇವು ಬಹುರಾಷ್ಟ್ರೀಯ ನಿಗಮಗಳು ಸಾಮಾನ್ಯವಾಗಿ ಬೆಳವಣಿಗೆಗೆ ಮುಖ್ಯವಾದ ಕಾರಣಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಹೊಂದಿರತಕ್ಕಂಥದ್ದು. ಅವುಗಳು ಉತ್ಪನ್ನ ಶ್ರೇಷ್ಠ ಮಟ್ಟದ್ದಾಗಿರ್ತದೆ. ಈ ಕಂಪನಿಗಳು ಬೃಹತ್ ಪ್ರಮಾಣದ ಸಂಪನ್ಮೂಲಗಳನ್ನು ಹೊಂದಿದ್ದು ಆರ್ಥಿಕವಾಗಿ ತುಂಬ ಪ್ರಬಲವಾಗಿರ್ತಕ್ಕಂಥ ಸಂಸ್ಥೆಗಳಾಗಿವೆ. ಇವು ತಾಂತ್ರಿಕವಾಗಿ ತುಂಬ ಬೆಳವಣಿಗೆಯನ್ನು, ಜಗತ್ತಿನ ತಾಂತ್ರಿಕ ಟೆಕ್ನಾಲಜಿಯನ್ನು ಬಳಸ್ಕೊಳ್ತಕ್ಕಂಥ ಏಕೈಕ ಸಂಸ್ಥೆಗಳು ಅಂತಂದರೆ MNCಗಳು ಅಂತೇಳಿ ಹೇಳಬಹುದು. ಹಾಗಿದ್ರೆ ಈ MNC ಕಂಪನಿಗಳ ಪ್ರಾಬಲ್ಯ ಹೇಗಿದೆ, ಡೊಮಿನೆನ್ಸ್ ಆಫ್
MNCs ಅಂತ ಕರಿತೀವಿ. ಈ ಬಹುರಾಷ್ಟ್ರೀಯ ನಿಗಮಗಳ ಪ್ರಾಬಲ್ಯ. ಈ ಬಹುರಾಷ್ಟ್ರೀಯ ನಿಗಮಗಳ ಜಗತ್ತಿನ ಒಟ್ಟು ಉತ್ಪಾದನೆಯಲ್ಲಿ 30%, ಜಗತ್ತಿನ ಒಟ್ಟು 100 ಉತ್ಪಾದನೆ, ಜಗತ್ತಿನಲ್ಲಿ ಏನು ಉತ್ಪಾದನೆ ಆಗ್ತದೋ ಅದರಲ್ಲಿ 30% ಉತ್ಪಾದನೆ ಈ MNC ಕಂಪನಿಗಳದ್ದು. ಹಾಗೆ ಜಗತ್ತಿನ ಅನೇಕ ದೇಶಗಳು ಒಟ್ಟು ದೇಶೀಯ ಉತ್ಪನ್ನ ಈ ರಾಷ್ಟ್ರೀಯ ನಿಗಮಗಳ ವಾರ್ಷಿಕ ವಹಿವಾಟಿಗಿಂತ ಕಡಿಮೆ ಇದೆ. ಇಲ್ಲಿ ಅಭಿವೃದ್ಧಿಶೀಲ ಮತ್ತು ಬಡ ರಾಷ್ಟ್ರಗಳ ಸುಮಾರು 50ರಿಂದ 75 ರಾಷ್ಟ್ರಗಳ GDPಗೆ ಈ ಬಹುರಾಷ್ಟ್ರೀಯ ನಿಗಮಗಳ ಒಂದು GDP ಹೆಚ್ಚಿದೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಒಂದು ದಶಲಕ್ಷ ಜನಸಂಖ್ಯೆಗಿಂತಲೂ ಹೆಚ್ಚಿರುವ ಜಗತ್ತಿನ 101 ದೇಶ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಇರ್ತಕ್ಕಂಥದ್ದು. ಅಭಿವೃದ್ಧಿಶೀಲ ರಾಷ್ಟ್ರಗಳು, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಇವು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯಾಚರಣೆಯನ್ನು ಕೈಗೊಂಡಿದೆ. ಇಲ್ಲಿ ಉದಾಹರಣೆಗೆ ಭಾರತ, ಚೀನಾ, ಮೆಕ್ಸಿಕೋ, ಬ್ರೆಜಿಲ್, ಅರ್ಜೆಂಟೈನಾ, ಇಂಡೋನೇಷಿಯಾ, ಟರ್ಕಿ, ರಷ್ಯಾ, ದಕ್ಷಿಣ ಕೊರಿಯಾ ದೇಶಗಳು ಮಾತ್ರ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಯಾದ ಅಮೆರಿಕದ ಜನರಲ್ ಮೋಟಾರ್ಸ್ ಕಂಪನಿಯ ವಾರ್ಷಿಕ ಮಾರಾಟಕ್ಕಿಂತ ಅವುಗಳ ದೇಶೀಯ ಉತ್ಪನ್ನ ಜಾಸ್ತಿ ಇದೆ ಅಂತೇಳಿ ಕೆಲವರ ವಾದವಾಗಿದೆ. ಇನ್ನು ಮುಂದುವರೆದ ಒಟ್ಟು ರಾಷ್ಟ್ರೀಯ ದೇಶಗಳ ಉತ್ಪನ್ನ ಕೂಡ ಈ ಕಂಪನಿಯ ಮಾರಾಟ ಮೌಲ್ಯದಷ್ಟಿಲ್ಲ ಅಂತ ಹೇಳ್ಬೋದು. ಮುಂದುವರೆದ ರಾಷ್ಟ್ರಗಳ ಮೌಲ್ಯ ಈ MNC ಕಂಪನಿಗಳ ಮೌಲ್ಯದ ಆ ಕಂಪನಿಗಳ ಮಾರಾಟಕ್ಕಿಂತ ಹೆಚ್ಚೇನೂ ಇಲ್ಲ ಅಂತೇಳಿ ಹೇಳ್ತಾರೆ. ಹಾಗೆಯೇ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ 1998 ಎಟ್ ದ ಸೇಸ್ ಆಲ್ಮೋಸ್ಟ್ ಆಲ್ ವಿಶ್ವಸಂಸ್ಥೆಯ ಜಾಗತಿಕ ಹೂಟೆ ವರದಿ ಅಂತ ಏನು ಕರಿತೀವಿ, ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ 1998 ಅಕಾರ್ಡಿಂಗ್ ಟು ಅವರ ಪ್ರಕಾರ, ವಿಶ್ವಸಂಸ್ಥೆಯ ಜಾಗತಿಕ ಹೂಟೆ ವರದಿ ಪ್ರಕಾರ 53,000ಕ್ಕಿಂತಲೂ ಹೆಚ್ಚು ಟ್ರಾನ್ಸ್ನ್ಯಾಷನಲ್ ಕಾರ್ಪೊರೇಷನ್ MNC ಕಂಪನಿಗಳು ಜಗತ್ತಿನಾದ್ಯಂತ ಕೆಲಸ ಮಾಡ್ತಂತ. ಅವುಗಳ ಒಟ್ಟು ಅಂಗಸಂಸ್ಥೆಗಳು, ಅವರ ಬ್ರ್ಯಾಂಚಸ್ಸು 4,50,000ಕ್ಕಿಂತ ಹೆಚ್ಚಿನ ಶಾಖೆಗಳನ್ನು ಹೊಂದಿ ಹೆಚ್ಚಿನ ಬಹುರಾಷ್ಟ್ರೀಯ ನಿಗಮಗಳಿಗೆ ಅಮೆರಿಕ, ಯುರೋಪ್ ಪ್ರಮುಖ ನೆಲೆಗೆ ಆಗಿದೆ. ಈ ಬಹುರಾಷ್ಟ್ರೀಯ ನಿಗಮಗಳಿಗೆ ಯುರೋಪ್ ರಾಷ್ಟ್ರಗಳು ಮತ್ತು ಅಮೆರಿಕ, ಭಾರತ, ಚೀನಾ, ಮೆಕ್ಸಿಕೋ, ಬ್ರೆಜಿಲ್, ಅರ್ಜೆಂಟೈನಾ, ಇಂಡೋನೇಷಿಯಾ, ಟರ್ಕಿ, ರಷ್ಯಾ ಈ ರಾಷ್ಟ್ರಗಳಿಗೆ ಒಂದು ನೆಲೆಯಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇತ್ತೀಚಿನ ರಾಷ್ಟ್ರಗಳಲ್ಲೂ ಸಹ ಕೆಲವೊಂದು ರಾಷ್ಟ್ರಗಳ 1970 ಮತ್ತು 80ರ ಅವಧಿಯಲ್ಲಿ ಜಪಾನಿನ ಬಹುರಾಷ್ಟ್ರೀಯ ನಿಗಮಗಳು ಹೆಚ್ಚಿನ ಅಭಿವೃದ್ಧಿಯನ್ನು ಸಾಧಿಸಿದೆ. 90ರ ಅಂದಾಜಿನ ಪ್ರಕಾರ 10 ಬಹುದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳು ಜಪಾನ್ ದೇಶಕ್ಕೆ ಸೇರಿದೆ. ಜಗತ್ತಿನ ಟಾಪ್ 10 ಮಲ್ಟಿನ್ಯಾಷನಲ್ ಕಂಪನೀಸ್ ಏನು ಹೋಸ್ಟ್ ಕಂಟ್ರೀಸ್ ಫಾರ್ ಆಸ್ ಅ ಹೋಮ್ ಕಂಟ್ರಿ ಫಾರ್ ದಿ ಜಪಾನ್. ಸೊ ಇದಕ್ಕೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಂದ ದಕ್ಷಿಣ ಕೊರಿಯಾ ಮತ್ತು ತೈವಾನ್ ದೇಶಗಳು ಕೂಡ ಬಹುರಾಷ್ಟ್ರೀಯ ನಿಗಮಗಳಿಗೆ ಇತ್ತೀಚಿನ ಬೆಳೆಯುತ್ತಿರುವ ಕಂಡು ಬಂದಿದೆ ಅಂತೇಳಿ ಹೇಳಬಹುದು. ಹಾಗೆ ಈ ಹೂಡಿಕೆಯ ಉದ್ದೇಶ, ಇನ್ವೆಸ್ಟ್ಮೆಂಟ್ ಮೋಟಿವ್ಸ್, ಆಬ್ಜೆಕ್ಟಿವ್ಸ್ ಆರ್ ದಿ ಇನ್ವೆಸ್ಟ್ಮೆಂಟಿವ್ ಮೋಟಿವ್ಸ್, ಇವು ಯಾಕೆ ಮಲ್ಟಿನ್ಯಾಷನಲ್ ಕಂಪನಿಗಳು ಹೂಡಿಕೆ ಬೇರೆ ಬೇರೆ ದೇಶಗಳಲ್ಲಿ ವಸ್ತುಗಳನ್ನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟನ್ನು ಹೂಡ್ಕೊಳ್ತವೆ. ಇಲ್ಲಿ ಈ ಅನೇಕ ಕಾರಣಗಳಿಗಾಗಿ ಅಥವಾ ಉದ್ದೇಶ ಈಡೇರಿಕೆಗಾಗಿ MNC ಕಂಪನಿಗಳು ಬೇರೆ ಬೇರೆ ದೇಶಗಳಿಗೆ, ಅಭಿವೃದ್ಧಿಶೀಲಗಳಿಗೆ ಮತ್ತು ಮುಂದುವರಿದ ರಾಷ್ಟ್ರಗಳಿಗೆ ಹೋಗ್ತವೆ. ಯಾಕೆ ಅಂತಂದರೆ ಸುಂಕಗಳ ನಿಯಂತ್ರಣಗಳಿಂದ ತಪ್ಪಿಸಿಕೊಳ್ಳಲು. ಅವು ಎಲ್ಲಿ ಇರ್ತಾವೋ, ಯಾವ ಹೋಮ್ ಕಂಟ್ರಿ ಅಂತ ಇರ್ತದೋ ಆ ಕಂಟ್ರಿಯಿಂದ ನಾವು ವಸ್ತುಗಳನ್ನು ತಯಾರು ಮಾಡಿ ಬೇರೆ ರಾಷ್ಟ್ರಗಳಿಗೆ ಕಳಿಸುವಾಗ ಸಾಕಷ್ಟು ಪ್ರಮಾಣದಲ್ಲಿ ಸುಂಕವನ್ನು ಕಟ್ಟಬೇಕಾಗ್ತದೆ. ಆ ಸುಂಕಗಳನ್ನು ತಪ್ಪಿಸಿಕೊಳ್ಳುವ ಉದ್ದೇಶದಿಂದ ಸ್ವದೇಶಕ್ಕೆ, ಹೋಸ್ಟ್ ಕಂಟ್ರಿಗೆ ಹೋಗಿ ವಸ್ತುಗಳನ್ನು ಉತ್ಪಾದನೆ ಮಾಡೋದು. ಅದರಿಂದ ಏನಾಗ್ತದೆ, ಸುಂಕಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ತಪ್ಪಿಸಿಕೊಳ್ಬೋದು. ಆಮೇಲೆ ಅತಿಥಿಯ ದೇಶಗಳಿಗೆ ಲಭ್ಯವಿರುವ ಅಗ್ಗದ ಶ್ರಮ ಮತ್ತು ಸಂಪನ್ಮೂಲಗಳು ಬಳಸಿಕೊಂಡು ಉತ್ಪಾದನಾ ವೆಚ್ಚ ತಗ್ಗಿಸುವುದು. ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲಿ ಜನಸಂಖ್ಯೆ, ಎಲ್ಲಿ ನಿಸರ್ಗದ ಸಂಪತ್ತು ಎಲ್ಲಿ ಹೆಚ್ಚಿರ್ತದೋ ಆ ದೇಶಗಳನ್ನು ಕಾನ್ಸಂಟ್ರೇಟ್ ಮಾಡ್ತವೆ ಈ MNCಗಳು. ಅಲ್ಲಿ ಹೋಗಿ ಆ ವಸ್ತುಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ಆ ಮಾನವ ಸಂಪತ್ತಾಗಿರ್ಬೋದು, ನೈಸರ್ಗಿಕ ಸಂಪತ್ತನ್ನು ಬಳಕೆ ಮಾಡಿಕೊಂಡು ಅದರ ಮೂಲಕ ವೆಚ್ಚವನ್ನು ತಗ್ಗಿಸುವ, ಉತ್ಪಾದನಾ ವೆಚ್ಚ ತಗ್ಗಿಸಿ ವಸ್ತುಗಳನ್ನು ಉತ್ಪಾದನೆ ಮಾಡಿ ಬೇರೆ ರಾಷ್ಟ್ರಗಳಿಗೆ ಕಳಿಸ್ಕೊಡೋದು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸ್ಕೊಳ್ಳೋದು. ಆಲ್ಮೋಸ್ಟ್ ಆಲ್ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಯುರೋಪಿಯನ್ ಯಾವುದೇ ರಾಷ್ಟ್ರ ಮಾರುಕಟ್ಟೆಯಲ್ಲಿ ತಮ್ಮ ಪ್ರಾಬಲ್ಯ ಹೆಚ್ಚಿಸ್ಕೊಳ್ಳೋದು. ಆಮೇಲೆ ಅತಿಥಿಯ ದೇಶಗಳ ಸರ್ಕಾರಿ ನಿಯಂತ್ರಣಕ್ಕೆ ಹೊಂದಿಕೊಳ್ಳೋದು. ನಿಯಂತ್ರಣ ಇರ್ತದೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳಂತ ಇರ್ತದೆ, ಅವುಗಳಿಗೆ ಹೊಂದಿಕೊಳ್ಳೋದು. ಆಮೇಲೆ ಸ್ವದೇಶದ ನಿಯಂತ್ರಣಗಳಿಂದ ತಪ್ಪಿಸ್ಕೊಳ್ಳೋದು. ಸ್ವದೇಶದಲ್ಲಿ ಆ ದೇಶಗಳಲ್ಲಿ ಏನು ಅವ್ರ ಮೇಲೆ ನಿಯಂತ್ರಣ ಇರ್ತದೋ ಅದರಿಂದ ತಪ್ಪಿಸ್ಕೊಂಡು ಆ ಬಂಡವಾಳ ಎಲ್ಲ ಈ ಕಡೆ ಟರ್ನ್ ಮಾಡಿ ಆ ಬಂಡವಾಳದಿಂದ ವಸ್ತುಗಳನ್ನು ಉತ್ಪಾದನೆ ಮಾಡೋದು. ಆಮೇಲೆ
ಅತಿಥಿಯ ದೇಶಗಳಲ್ಲಿ ಲಭ್ಯವಿರುವ ಸಂಪನ್ಮೂಲಗಳು ಸಾಕಷ್ಟು ಸಂಪನ್ಮೂಲ ಅತಿಥಿಯ ದೇಶಗಳಲ್ಲಿ ಇರ್ತದೆ. ಫಾರ್ ಎಕ್ಸಾಂಪಲ್ ಕೋಕೋ ಕೋಲಾ ಕಂಪನಿ ನಮ್ಮ ದೇಶದಲ್ಲಿ ಬಂದು ಉತ್ಪಾದನೆಯನ್ನು ಮಾಡಿದೆ. ನಮ್ಮಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಾನವ ಸಂಪತ್ತಿದೆ. ಆ ಮಾನವ ಸಂಪತ್ತನ್ನು ಬಳಕೆ ಮಾಡಿಕೊಳ್ಳೋದು. ಅದೇ ರೀತಿಯಾಗಿ ಅತಿಥಿಯ ದೇಶಗಳಲ್ಲಿ ಲಭ್ಯ ಇರುವ ತೆರಿಗೆ ವಿನಾಯಿತಿಗಳನ್ನು ಬಳಸ್ಕೊಳ್ಳೋದು. ಬೇರೆ ಬೇರೆ ದೇಶಗಳಿಂದ ಹೇಗೆ ತೆರಿಗೆ ವಿನಾಯಿತಿ ಇರ್ತದೋ ಆ ತೆರಿಗೆ ವಿನಾಯಿತಿಗಳನ್ನು ಬಳಸ್ಕೊಂಡು ಅದ್ರ ಮೂಲಕ ಅಭಿವೃದ್ಧಿಯನ್ನು ಕಾಣುವುದು. ಇದು MNC ಕಂಪನಿಗಳ ಅಥವಾ ಹೂಡಿಕೆಯ ಉದ್ದೇಶಗಳು. ಬೇರೆ ಬೇರೆ MNC ಕಂಪನಿಗಳು ನಮ್ಮ ದೇಶದಲ್ಲಿ ಬಂದು ಹೂಡಿಕೆ ಮಾಡ್ತಾವಂದರೆ ಈ 7 ಕಾರಣಗಳಿಂದ ಬಂದು ಹೂಡಿಕೆಯನ್ನು ಮಾಡ್ತವೆ. ನಾಳೆ ಮತ್ತೆ ಹೇಳ್ತೀನಿ.